ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಸೇರಿ ಇತ್ತೀಚೆಗೆ ಇರಾನ್ ಮೇಲೆ ದಾಳಿ ಮಾಡಿತು. ಫೆಬ್ರವರಿ 28ರಂದು ನಡೆದ ಈ ಭೀಕರ ದಾಳಿಯಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಈಗ ಸಾವನ್ನಪ್ಪಿದ್ದಾರೆ. ಇದು ಪ್ರಪಂಚದ ಮತ್ತೊಂದು ಭೀಕರ ಯುದ್ಧಕ್ಕೆ ಕಾರಣ ಆಗಲಿದೆಯಾ? ಹಾಗೆ ಇದರಿಂದ ಆಗೋ ಭಾರತಕ್ಕೆ ಎಫೆಕ್ಟ್ಸ್ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ತಮ್ಮ ನಾಯಕನ ಸಾವಿನ ಪ್ರತಿಕಾರವಾಗಿ ಇರಾನ್ ಈಗ ಇಸ್ರೇಲ್ ಮಾತ್ರವಲ್ಲದೆ ಇಡೀ ಮಿಡಲ್ ಈಸ್ಟ್ ಕಂಟ್ರೀಸ್ ಅಂದ್ರೆ ದುಬೈ, ಕತಾರ್, ಬೆಹ್ರೇನ್ ಮೇಲೂ ಅಟ್ಯಾಕ್ ಮಾಡ್ತಾ ಇದೆ. ಆದ್ರೆ ಈ ಯುದ್ಧ ಅಮೆರಿಕ ಮತ್ತು ಇರಾನ್ ನಡುವೆ ಇದ್ರೆ ಭಾರತಕ್ಕೆ ಏನು ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದರಿಂದ ನಮ್ಮ ಭಾರತಕ್ಕೆ ಆಗೋ 4 ಮೇಜರ್ ಎಫೆಕ್ಟ್ ಏನು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಗಳ ಬೆಲೆ ಏರಿಕೆ. ಹೌದು, ಪ್ರಪಂಚದ 20% ತೈಲ ಸಾಗಿಸುವ ಹಾರ್ಮುಜ್ ಜಲಸಂಧಿ ಇದೇ ಇರಾನ್ನ ಕಂಟ್ರೋಲ್ ನಲ್ಲಿದೆ. ಭಾರತ 85ರಿಂದ 90% ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಶೀಘ್ರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಗಳ ಬೆಲೆ ಏರಿಕೆ ಆಗಬಹುದು. ಎರಡನೇದಾಗಿ ದಿನಸಿ ಬೆಲೆ ಏರಿಕೆ. ಹೌದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗಾಟ ವೆಚ್ಚ ಅಂದ್ರೆ ಫ್ರೇಟ್ ಕಾಸ್ಟ್ ಹೆಚ್ಚಾಗೋದ್ರಿಂದ ನಮ್ಮ ದಿನನಿತ್ಯದ ವಸ್ತುಗಳು, ಬೇಳೆಕಾಳುಗಳು ಹಾಗೆ ಈರುಳ್ಳಿ ಅಂತ ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಆಗಬಹುದು. ಮೂರನೆಯದಾಗಿ ಸ್ಟಾಕ್ ಮಾರ್ಕೆಟ್ ಕ್ರಾಶ್. ಈ ಯುದ್ಧದ ಭೀತಿಯಿಂದ ಭಾರತದ ಷೇರು ಮಾರುಕಟ್ಟೆ ಈಗಾಗಲೇ ತುಂಬಾ ಕುಸಿತ ಕಂಡಿದೆ. ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ನಂಬಿರೋ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ವಿಪರೀತ ಏರಿಕೆ ಆಗ್ತಾ ಇದೆ. ಹಾಗೆ ನಾಲ್ಕನೆಯದಾಗಿ ಗಲ್ಫ್ ಕಂಟ್ರೀಸ್ ಗಳಲ್ಲಿರುವ ಭಾರತೀಯರ ಭವಿಷ್ಯ. ಹೌದು, ಈ ಗಲ್ಫ್ ದೇಶಗಳಲ್ಲಿ ಸುಮಾರು 80 ಲಕ್ಷ ಭಾರತೀಯರು ಇಂದಿಗೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ದುಬೈ, ಅಬುದಾಬಿ ಏರ್ಪೋರ್ಟ್ ಗಳು ಆಗಾಗ ಬಂದ್ ಆಗ್ತಾ ಇವೆ. ಹಾಗೆ ವಾಯು ಪ್ರದೇಶ ಅಂದ್ರೆ ಏರ್ ಸ್ಪೇಸ್ ಅನ್ನ ಕೂಡ ಈಗ ಬಂದ್ ಮಾಡಲಾಗ್ತಾ ಇದೆ. ಸೊ ಇವರ ಸುರಕ್ಷತೆ ಹಾಗೆ ಭಾರತಕ್ಕೆ ವಾಪಸ್ ಕರ್ಕೊಂಡು ಬರುವಂತ ಜವಾಬ್ದಾರಿ ಈಗ ಸರ್ಕಾರದ ಮೇಲಿದೆ. ಸೊ ಅದೇ ರೀಸನ್ಗೆ ಈ ಯುದ್ಧ ಕೇವಲ ಮಿಡಲ್ ಈಸ್ಟ್ ಕಂಟ್ರೀಸ್ ಗಳಿಗೆ ಸೀಮಿತವಾಗಿಲ್ಲ, ನಮ್ಮ ದೇಶಕ್ಕೂ ಬರೋ ದಿನಗಳಲ್ಲಿ ತುಂಬಾ ಎಫೆಕ್ಟ್ ಬೀಳಲಿದೆ. ಸೊ ಈ ಜಾಗತಿಕ ಬಿಕ್ಕಟ್ಟಿನ ಮೇಲೆ ನಿಮ್ಮ ಅಭಿಪ್ರಾಯ ಏನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ನೊಂದಿಗೂ ಶೇರ್ ಮಾಡಿ. ಮತ್ತೆ ಫಾಲೋ ಮಾಡಿ ಇನ್ಫೋ ಯುಗವನ್ನ ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ.